ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ನಾನೊಂದು ಹಾಸ್ಯ ಲೇಖನವನ್ನು ನಾನೇ ಸ್ವರಚಿಸಿದ ಲೇಖನವನ್ನು ನಿಮ್ಮ ಮುಂದೆ ಇಡುವೆನು. ದೋಸೆ ಹಿಟ್ಟು, ಅದರ ಹೆಸರು ದೋಸೆ ಹಿಟ್ಟು. ದೋಸೆ ಹಿಟ್ಟು ಮಾಡಲು ಒಮ್ಮೆ ಹೊಸದಾಗಿ ಮದುವೆ ಆದ ವಧುವರರು ಬೆಂಗಳೂರಲ್ಲಿ ವಾಸ ಮಾಡುತ್ತಿದ್ದರು. ಹೊಸತರಲ್ಲಿ ಯಾರೂ ಹೋಗಲಿಲ್ಲ ಅವರ ಜೊತೆ ಸಹಾಯಕ್ಕೆ. ಹುಡುಗಿಗೆ ಅಡುಗೆಯ ಗಂಧಗಾಳಿ ಗೊತ್ತೇ ಇಲ್ಲವಂತೆ. ಅವಳು ಹೇಗೆ ಅಡುಗೆ ಮಾಡುವುದು ಎಂದಳು ಹುಡುಗಿಯ ಅಮ್ಮ. ಆಗ ಹುಡುಗನ ಅಮ್ಮ ಹೇಳಿದ್ರಂತೆ, ಹಸಿವೆ ಆಗುತ್ತಾ, ಹಾಗಾದರೆ ಕಲಿಯೋಳು ಎಂದರಂತೆ. ಆಗ ಯೂಟ್ಯೂಬ್ ಎಲ್ಲ ಇಲ್ಲ ನೋಡಿ, ಪಾಪ ದೋಸೆ ಅನ್ನ ಮಾಡಲು ಎಲ್ಲ ಕಲಿತಳು ಅಮ್ಮನಲ್ಲಿ ಕೇಳಿ. ಸರಿ, ಇವತ್ತು ದೋಸೆ ಮಾಡಲು ಕಲಿ ಎಂದಳು ಅಮ್ಮ. ಆಯಿತು, ಎಷ್ಟು ಅಕ್ಕಿ ಹಾಕಲಿ ಎಂದಳು. 1 ಗ್ಲಾಸ್ ಅಕ್ಕಿ ಹಾಕಿ ಇಡು ಎಂದರು ಅಮ್ಮ. ಹಾಗೆ ಅವಳು 1 ಗ್ಲಾಸ್ ಅಕ್ಕಿ ಹಾಕಿ ಹಾಗೆ ಇಟ್ಟಳು. ನೀರು ಹಾಕಲು ಅಮ್ಮ ಹೇಳಲಿಲ್ಲ. ನೀರು ಹಾಕಲಿಲ್ಲ. ನಂತರ ಅಮ್ಮನಿಗೆ ಕೇಳಿದ್ರು, ನೆನೆಸಬೇಕಾ ಅಂದಳು. ಎಂದಳ ಅಮ್ಮ ನಕ್ಕು. 1 ಗಂಟೆ ಕಳೆದು ರುಬ್ಬು, ಅದು 4-5 ಬಾರಿ ತಿರುಗಿ ನಂತರ ನಿಲ್ಲಿಸು ಎಂದಳು. ಯಾವುದು ಹೇಳಿದ್ರು ಇವಳಿಗೆ ಗೊತ್ತೇ ಇಲ್ಲ ಪಾಪ. ಇವಳು ರುಬ್ಬಲು ಹೊರಟಳು. ಅಮ್ಮ ಹೇಳಿದಂತೆ ಅದು ರುಬ್ಬುವಾಗ ಅವಳು ತಿರುಗುತ್ತಾ ರುಬ್ಬಿದಳು. ಆಗ ಹಿಟ್ಟೆಲ್ಲ ಚೆಲ್ಲಾಪಿಲ್ಲಿ. ಅಮ್ಮನಿಗೆ ಹೀಗಾಯಿತು ಎಂದಾಗ ನಗು ಮತ್ತು ಅಳು ಒಂದೇ ಸಮನೆ ಬಂತು ಅಮ್ಮನಿಗೆ. ಹೇಗಿದೆ ದೋಸೆ ಹಿಟ್ಟು ರುಬ್ಬುವ ಹಾಸ್ಯ?